जय विघ्नेश्वर भगवान की, पवनपुत्र हनुमान की, बलवादेश्वर स्वामी बादा की, भैरवेश्वर स्वामी बादा की। ನಲ್ಮೆಯ ಬಂಧುಗಳೇ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ತಿಂಕನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಲಕ್ಷ್ಮೀದೇವಿ ದೇವಾಲಯದ ಒಂದು ಮಂಡಲ ಪೂಜೆ 13ನೇ ದಿವಸದ ಕಾರ್ಯಕ್ರಮ ಈ ದಿವಸ ಇಡೀ ಗ್ರಾಮಕ್ಕೆ ಮತ್ತು ಎಲ್ಲ ಭಕ್ತ ಮಹಾಶಯರಿಗೆ ಅನ್ನ ಸಂತರ್ಪಣೆ, ದೇವಿಗೆ ದಿವ್ಯವಾದ ಪೂಜೆ ಜೊತೆಗೆ ಭಕ್ತಿಯ ನಮನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ। ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಆಗಮಿಸಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ। ಊರಂದ್ರೆ ಎಲ್ಲ ಇರ್ತಾರೆ ಬಹಳ ಪ್ರೀತಿಯಿಂದ, ಅದರಲ್ಲಿ ಒಂದು ಸ್ವಲ್ಪ ಜನ ಮಾತ್ರ ಬುದ್ಧಿವಂತರು। ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಅವನಲ್ಲಿ ಇವನೊಬ್ಬ ಬಹಳ ಬುದ್ಧಿವಂತ, ಎಲ್ಲಿ ಹುಡಿಕ ಬಂದ ಕಲ್ಲ ಹೋಗಿ ನೋಡಪ್ಪ, ಆಯ್ತು ಕೂತ್ಕರಪ್ಪ, ಆಯ್ತು ಕೂತ್ಕ, ಸದ್ಯ ಇಲ್ಲಿ ಬಂದು ಕೂತ್ಕಲ್ವಲ್ಲ ನನ್ನ ಪುಣ್ಯ। ಎಲ್ಲಿಗೂ ಹುಡುಕ್ತಾವನು, ಏನೋ ಹುಡುಕ್ತಾವನು ಇಂಚರೆಲ್ಲ ಹೋಗಿ ಅಂದರೆ ಆಯ್ತು ಕೂತ್ಕಪ್ಪ, ಮಾಸ್ಕ್ ಸರಿಯಾಗಿ ಹಾಕೋ, ಮಾಸ್ಕ್ ಹಾಕೋ, ಮಾಸ್ಕ್ ಚೆನ್ನಾಗದು ಮಾತ್ರ, ಹೋದ ವರ್ಷ ತಗೊಂಡಿದ್ದ ಅದು, ಜಾಬ್ ಮಡಿಕೋ, ಸರಿಕ ಮಡಿಕೋ, ಊರು ಕೊಳಿ ಎಲ್ಲ ಅದರಲ್ಲೇ ಅದೇ ಯಾಕಪ್ಪ ಹಾಕೊಂಡಿದ್ದೀಯದ ಮಾಸ್ಕು ಅಂತ, ಓಮಿಕ್ರಾನ್ ಬರ್ತದೆ ಹಾಕೋ, ನಗ್ನಗ್ತಾ ಸಂತೋಷವಾಗಿ ನೋಡಿ, ಭಾಳ ಸಂತೋಷ ಆಯಿತು। ಅಣ್ಣವ್ರು ಹೇಳ್ತಾ ಇದ್ರು, ಎಲ್ಲೂ ಕೂಡ ನಾವು ದೇವಸ್ಥಾನ ಕಟ್ತೀವಿ ಅಂತೇಳಿ ಯಾರನ್ನೂ ಕೂಡ ಬಲವಂತ ಮಾಡಲಿಲ್ಲ, ಪೀಡಿಸ್ತಿಲ್ಲ, ಯಾರನ್ನೂ ಕೂಡ ಬೇಡಲಿಲ್ಲ। ನಮ್ಮ ಗ್ರಾಮದ ಜನರ ಶ್ರಮದ ಪ್ರತೀಕ ಆ ತಾಯಿ ದೇವಸ್ಥಾನ ಅಂತೇಳಿ, ಅಂದರೆ ದೇವಿ ಆಲಯ ನಿರ್ಮಾಣ ಆಗಿರೋದು ಎಲ್ಲ ಪ್ರತಿಯೊಬ್ಬ ಭಕ್ತರ ಶ್ರಮದ ಪ್ರತಿಫಲ ಅದು। ಹನಿ ಹನಿಗೂಡಿದ್ರೆ ಹಳ್ಳ, ತೆನೆಗೂಡಿದ್ರೆ ಬಳ್ಳ ಅಂತೆ ನೀವೆಲ್ಲ ಸೇರಿ ಇವತ್ತು ಆ ತಾಯಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೀರಿ। ಆ ತಾಯಿ ಒಳ್ಳೆ ಎತ್ತರವಾದ ಸ್ಥಾನದಲ್ಲಿದ್ದಾಳೆ। ಆ ತಾಯಿನ ಎಷ್ಟು ಚಂದವಾಗಿ ನೀವು ಅಲಂಕಾರ ಮಾಡಿ ಪೂಜಿಸ್ತಾ ಇದ್ದೀರೋ, ನಿಮ್ಮ ಬದುಕನ್ನು ಆ ತಾಯಿ ಅಷ್ಟೇ ಚಂದವಾಗಿ ಇಟ್ಟಿರಲಿ। ಈ ಗ್ರಾಮ 100 ಕಾಲ ಸುಕ್ಷೇಮವಾಗಿರಲಿ, ಆ ತಾಯಿ ಲಕ್ಷ್ಮೀದೇವಿ ಅನುಗ್ರಹವಿರಲಿ, ಕ್ಷೇತ್ರ ದೈವ ಭೈರವೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ। ಆ ಭೈರವನನ್ನು ಬೇಡೋಣ, ಆ ಭೈರವೇಶ್ವರನ ಸ್ಮರಣೆ ಮಾಡ್ತಾ ಕಾರ್ಯಕ್ರಮ ಮುಂದುವರಿಸೋಣ। ಭೈರವ ದಯವಾರದೆ ಅಂತೇಳಿ ಆ ಪರಮಾತ್ಮನನ್ನು ಬೇಡೋಣ। ಭೈರವೇಶ್ವರನ ಪಾದುಕುಗೆ, ಲಕ್ಷ್ಮೀ ದೇವಿ ಪಾದುಕುಗೆ, ಒಬ್ಬಾಳಮ್ಮನ ಪಾದುಕುಗೆ, ಹರೇ ಮಾದೇಶ್ವರ ಪಾದುಕುಗೆ। ಓ ಭೈರವ ಹರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ। ಕಾಲ ಭೈರವ ದಯಬಾರದೆ, ಹರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ। ಓ ಭೈರವ ದಯಬಾರದೆ, ಹಗಲಲ್ಲೂ ನಿನದೇ ಧ್ಯಾನ, ಇರುಳಲ್ಲೂ ನಿನ ಗುಣಗಾನ,
ಗಲ್ಲ ಗವಿಸಿದ ಬಾರೋ ಚೇನೂರ ಕಪದಯ ಬಾರೋ ಚುಂಚಾನಗಿರಿಯ ದೈವ ದರಗಿಳಿದು ನೀನು ಬಾರೋ ನಿನ್ನ ಪಾದ ನಂಬಿ ಬರುವೆ ದಯ ತೋರೋ ಭೈರವ ನಿನ್ನ ಪಾದ ನಂಬಿ ಬರುವೆ ದಯ ತೋರೋ ಭೈರವ ನೀನಿಲ್ಲದ ಬಾಳೋ ಸುಖವಿಲ್ಲಿದೆ ನೀ ಅರಸಲೇ ನನಗೆ ಬಾಳಲಿದೆ ಕಾಲ ಭೈರವ ದಯ ಬಾರದೆ ನಂಬಿದ ಭಕ್ತರ ಮನೆ ಮನೆಯಲ್ಲಿ ತುಂಬಿ ತುಳುಕಾಡುವಂತ ಕಾಲ ಭೈರವ ಅನ್ನದಾನಿ ಅಂದ್ರೆ ಅನ್ನಕ್ಕೆ ಕೊರತೆ ಇಲ್ಲ ಗವಿಸಿದ್ದ ಅಂದ್ರೆ ಗಂಡಾಂತರವಿಲ್ಲ ಭೈರವ ಅಂತೋರು ಬದುಕು ಬಂಗಾರವಾಗಲಿ ಅಂತೇಳಿ ಆ ಭೈರವನನ್ನು ಬೇಡೋಣ ಶರಣೆಂದು ಬಂದ ಕಾಪಾಡಿದಂತ ಸ್ವಾಮಿ ನಂಬಿದ ಮನೆಯಲ್ಲಿ ನಡೆಯುವ ನಿಜ ದೈವ ನೀನೇ ಸ್ವಾಮಿ ಸಿರಿತನದ ಸಿರಿಯ ಕೇಳೆ ಪಡತನದ ಬೇಗೆಯ ತಾಳೆ ನಿನ್ನ ಪಾದ ಸೇವೆಗಂತೆ ಮುಡಿಪಾಯ್ತು ನಲ್ಲಿ ಬಾಳ್ವೆ ನಾ ಮಾಡಿದಂತ ಪಾಪ ಪರಿಹರಿಸೋ ಭೈರವ ನಾ ಮಾಡಿದಂತ ಪಾಪ ಪರಿಹರಿಸೋ ಭೈರವ ಈ ದಾಸರ ಮೇಲೆ ಮುನಿಸಿದ್ದಕ್ಕೆ ಈ ನರಸರ ಬದುಕು ನನಗೆ ತಗೆ ಕಾಲ ಭೈರವ ದಯ ಬಾರದೆ ಭೈರವೈಕ್ಯರಾದಂತ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ಶರಣು ಶರಣಾರ್ಥಿ ಎಂದು ಹೇಳೋಣ ನಿನ್ನ ಕಾಣಲೆಂದು ಬಂದೆ ಚುಂಚಾನಗಿರಿಯಲ್ಲಿ ನಿನ್ನೆ ಭೈರವ ಎಂಬುದವರದು ಬೇರೇನು ಕಾಣೆ ತಂದೆ ತಂದೆಯು ನೀನೇ ಸ್ವಾಮಿ ತಾಯಿಯು ನೀನೇ ಸ್ವಾಮಿ ನಂಬಿದ ಮನೆಯಲ್ಲಿ ನಡೆಯುವ ಜೋಗಪ್ಪ ನೀನೇ ಸ್ವಾಮಿ ನಿನ್ನ ಪಾದ ನಂಬಿ ಬರುವೆ ದಯ ತೋರೋ ಭೈರವ ನಿನ್ನ ಪಾದ ನಂಬಿ ಬಂದೆ ದಯ ತೋರೋ ಭೈರವ ನೀ ಅರಸರ ಬಾಳೋ ಸುಖವಿಲ್ಲಿದೆ ನೀನಿಲ್ಲದೆ ನನಗೆ ಬಾಳಲಿದೆ ಮಾದೇಶ್ವರ ದಯ ಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಕಾಲ ಭೈರವ ದಯ ಬಾರದೆ ತಾಂಡವೇಶ್ವರ ಮೊರೆ ಕೇಳದೆ ಆನುಮಲೆ ಜೇನುಮಲೆ ಕುಂಜುಮಲೆ ಗುಲಗಂಜಿ ಮಲೆ 77 ಮಲೆ ಒಳಗೆ ತಪ್ಪದೆ ನಂದು ನಾಟ್ಯವಾಡುವ ನಮ್ಮಪ್ಪಾಜಿ ಮುತ್ತು ಮಾದೇವನ ಪಾದುಕೊಂಡು ಬಾರುಗೆ ಭೈರವೇಶ್ವರನ ಪಾದುಕುಗೆ ತಾಯಿ ಲಕ್ಷ್ಮೀ ದೇವಿ ಪಾದುಕುಗೆ
ಅಂಬಾಳಮ್ಮ ದೇವಿ ಪಾದಕುಗೆ ಒಳ್ಳೇದು. ಚೆನ್ನಾಗೆಲ್ಲ ಉಗೆ ಅಂತಿದ್ದೀರಿ. ಕೆಲವರು ಮಾತ್ರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬಾಯಿ ತುಂಬ ಎಲ್ಲಡಿಕೆ ಒತ್ತರಿಸ್ಕೊಂಡು ಏನ್ ಚೆನ್ನಾಗಿ ಕೂತವ್ರು ನೋಡವ. ಅಯ್ಯೋ ಮಂಡ್ಯದಿಂದ ಕಾಸು ಕೊಟ್ಟು ಕರ್ಸವ್ರೆಲ್ಲ ಅಂದ್ಬಿಟ್ಟು ಹೋಯ್ತಾರೆ, ಸುಮ್ಮ ಕೂತ್ಕವ ನಾವ್ಯಾಕನ್ಮೆ ಅಂತವ. ನೀವು ಅನ್ಬೇಕು. ನಾವು ಒಳ್ಳೆ ಟೈಮ್ಗೆ ಪ್ರೋಗ್ರಾಮ್ ಇಟ್ಬಿಟ್ಟವ್ರೆ. ಒಳ್ಳೆ ಟೈಮ್ ಇದು. ಪದ ಕೇಳ್ಕೊಂಡು ಗಟ್ಟಿ ಮಳೆ ಶುರು ಆಗೋದಕ್ಕೆ ಗಟ್ಟಿ ಊಟ ಮಾಡ್ಕೊಂಡು ಜೊತೆಲಿ ನೋಡೋದಕ್ಕೆ ಹೋಗಿ ಜೊತೆ ಕೂತ್ಕೋಬೋದು ನೀವು ಆರಾಮಾಗಿ. ಅದಕ್ಕೆ ಅವರು ಲೇಟಾಗಿ ಕಾರ್ಯಕ್ರಮ ಇಟ್ಬಿಟ್ಟು ಧಾರಾವಾಹಿ ನೋಡ್ಕೊಂಡು ಕೂತ್ಕೊಬಿಡ್ತಾರೆ ಅಂತ ಮುಂದೆಗೆ ಇಟ್ಬಿಟ್ಟು ಬಿಡೋರು. ಅದು ತುಂಬ ಒಳ್ಳೆಯದು. ಇವತ್ತು ತೆಂಕನಹಳ್ಳಿ ಏನು ಚನ್ನರಾಯಪಟ್ಟಣ ತಾಲೂಕು ತೆಂಕನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆ ತಾಯಿಯ ದೇವಾಲಯ, ಭವ್ಯವಾದಂಥ ಆ ಅಮ್ಮನ ಆಲಯದ ಮುಂದೆ ಆ ತಾಯಿಯನ್ನು ಸ್ತುತಿ ಮಾಡುವಂಥ ಸಂದರ್ಭ. ಮೇಲೆ ಕೇಳ್ರಪ್ಪ ಮಕ್ಕಳ. ನಿಮಗೆ ಓಡಿ ರತ್ನಗಂಬಳಿ ಬತ್ತೀಗ. ರತ್ನಗಂಬಳಿ ರಾಜ ಮಹಾರಾಜರು ಆಸ್ತಿದ ಕಂಬಳಿ ತಂದವ್ರು ನಿಮಗೆ ಕೂತ್ಕೊಳ್ಳಿ ಅಂತ. ಮಕ್ಳು ಕೆಳಗೆ ಕೂತ್ಕೊಳ್ರ, ಬನ್ನಿ ಎಲ್ಲ ಕಂಬಳಿ ಮೇಲೆ ಕುಳಿತುಕೊಳ್ಳಿ. ಆ ಅನ್ನದಾನಿ ಭೈರವನನ್ನ ಬೇಡೋಣ. ನಮ್ಮ ಕಿರಣಗೌಡರು ಅನ್ನದಾನಿ ಭೈರವ ಎಲ್ಲರನ್ನು ಕಾಪಾಡಪ್ಪ ಪ್ರಣಾಮಗಳು ಅಂತ ಕಳಿಸವ್ರೆ. ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ ಕಿರಣಗೌಡ್ರೆ. ಹಾಗೆ ನಮ್ಮ ಸ್ಟುಡಿಯೋ ಚಂದ್ರಣ್ಣ, ಕನಕಪುರದಿಂದ ಸ್ಟುಡಿಯೋ ಚಂದ್ರಣ್ಣವರು ಅಷ್ಟ ಪ್ರೀತಿಯಿಂದ, ಮತ್ತು ನಮ್ಮ ಶ್ರೀಕಂಠ ಅವರು, ಆತ್ಮೀಯ ಗೆಳೆಯರು ಶ್ರೀಕಂಠ ಅವರು ಭಗವತ್ ಸೇವೆ, ಆ ಭಗವಂತನ ಗೀತೆ ಕೇಳ್ತಾ ಪರಮಾತ್ಮನಿಗೆ ತಮ್ಮ ಒಂದು ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮವನ್ನು ತೆಂಕನಹಳ್ಳಿಯ ಸಮಸ್ತ ಬಂಧುಗಳ ಸಮಕ್ಷಮದಲ್ಲಿ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಯಶೋಧರಣ್ಣವರು ಈ ಒಂದು ಭಾಗಕ್ಕೆ 5-6 ಬಾರಿ ನಾನು ಭೇಟಿ ಕೊಟ್ಟಾಗಾಯ್ತು. ಈಗ ಎಲ್ಲಕ್ಕೂ ಕಾರಣ ಕನಕ ಕ್ರಷರ್ನ ಮಾಲೀಕರಾದ ನನ್ನ ಆತ್ಮೀಯರು, ನನ್ನ ಒಡಹುಟ್ಟಿಗಿಂತೂ ಹೆಚ್ಚಿನಾಗಿ ನಮ್ಮ ಮೇಲೆ ಅಭಿಮಾನ ಇಟ್ಟಿರ್ತಕ್ಕಂಥ ಯಶೋಧರಣ್ಣನವರು. ಎಲ್ಲ ಇವತ್ತಿನ ಪೂಜೆಯ ಕಾರ್ಯಕ್ರಮ, ಹಾಗೆ ಎಲ್ರಿಗೂ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದಾರೆ. ಅವರ ಅಪೇಕ್ಷೆಯಂತೆ ಭಗವನ್ ನಾಮ ಸಂಕೀರ್ತನೆ ಮಾಡೋಣ, ಶಿವನನ್ನು ಸ್ಮರಿಸೋಣ ಈ ಮೂಲಕವಾಗಿ. ಮಕ್ಕಳು ಗಲಾಟೆ ಮಾಡಬಾರ್ದಪ್ಪ ಜಾಸ್ತಿ, ಆಯ್ತಾ? ಈ ಕಡೆ ನೋಡ್ರಿ. ಬೋಲೋ ಭಾರತ್ ಮಾತಾ ಕಿ. ಎಲ್ರೂ ಬಾಯಿ ಮೇಲೆ ಬೆಟ್ಟ ಹಾಕಿ ಪ್ರೋಗ್ರಾಮ್ ಮುಗಿಗಂಟು ಹಂಗೆ ಕೂತ್ಕೊಂಬಿಡಿ. ನೀವು ಎಂತಪ್ಪ ಗಲಾಟೆ ಮಾಡಿದೆ ಕೂತ್ಕೋಬೇಕು. ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ
ಆನಂದವ ಪಡೆಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ, ಶಿವ ಭಕ್ತರಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಜಯ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ ಶಂಭೋ. ನೋಡಿ, ದೇವ್ರ ಧ್ಯಾನ ಸ್ವಲ್ಪ ಮನಸ್ಸಿಗೆ ಆನಂದ ಕೊಡುತ್ತೆ, ಕೆಟ್ಟ ಯೋಚನೆಗಳಿಂದ ನಮ್ಮನ್ನು ದೂರ ಇಡುತ್ತೆ. ದೇವಸ್ಥಾನದ ಕಲ್ಪನೆ ಆತ ಗೊತ್ತಾ? ನಾವು ಸಂಘಟಿತರಾಗಲಿಕ್ಕೆ, ಸದ್ಭಾವನೆ ಮೂಡಲಿಕ್ಕೆ ದೇವಸ್ಥಾನ ಇರೋದು. ಮೂಢನಂಬಿಕೆ ತುಂಬಲಿಕ್ಕೆಲ್ಲ ದೇವಸ್ಥಾನ ಇರೋದು. ಒಂದು ನಂಬಿಕೆ, ಭಗವಂತ ಇದ್ದಾನ, ಲಕ್ಷ್ಮೀ ದೇವಿ ಇದ್ದಾಳೆ ತಾಯಿ. ಆ ತಾಯಿ ಮುಂದೆ ಶಿರಬಾಗಿ ಕರ ಮುಗಿದು ನಾವು ಬೇಡಿಕೊಂಡ್ರೆ ಬೇಕಾದ ಫಲಗಳನ್ನು ಕೊಡ್ತಾಳೆ ಆ ತಾಯಿ ಅಂತಕ್ಕಂಥದ್ದು. ಆದ್ರಿಂದ ನೋಡಿ, ಇವತ್ತೆಲ್ಲ ಭಾಳ ಪ್ರೀತಿಯಿಂದ ಬಂದಿದ್ದೀರಿ, ಎಲ್ಲ ಸಂತೋಷವಾಗಿ ಕುಳಿತಿದ್ದೀರಿ, ಎಲ್ಲ ಅಕ್ಕಂದ್ರೆಲ್ಲ ಬಂದವ್ರೆ. ಈ ಮಾನವೀಯ ಸಂಬಂಧಗಳು ಚೆನ್ನಾಗಿದ್ರೆ ಬದುಕು ಚಂದ. ಇಲ್ಲಿ ಕುಂತ್ಕೊಂಡ್ಮೇಲೆ ನೀವು ಮನಸ್ಸು ದೇಹ ಎಲ್ಲ ಇಲ್ಲೇ ಇರಬೇಕು. ಇಲ್ಲಿ ಬಂದ್ಮೇಲೆ ಹಿಂಗೆ ಇರಬೇಕು. ಇಲ್ಲಿ ಕೂತ್ಕೊಂಡು ದನ ಮಟ್ಟಕ್ಕೆ ಕಟ್ಟಿದಾನೋ, ಕರ ಮಟ್ಟಕ್ಕೆ ಕಟ್ಟಿದಾನೋ, ಕೋಳಿ ಮಟ್ಟಕ್ಕೆ ಕೌಚಿದಾನೋ, ಬಾಗಿಲು ಮಟ್ಟಕ್ಕೆ ಹಾಕಿದಾನೋ, ನಮ್ಮ ಬಟ್ಟೆ ನಾವು ಹೆಣಗೂ ಎಲ್ಲಿ ನಿಂತಿದ್ದಾನೋ ಅಂತೆಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡಿ. ಭಗವಂತನ ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ನಿಷ್ಕಾಮವಾದ ಮನಸ್ಸಲ್ಲಿ ಕುಳಿತುಕೊಂಡು ಆ ತಾಯಿ ಧ್ಯಾನದಲ್ಲಿ ತಾವು ತಲ್ಲಿಂದ ಆಗಬೇಕು. ಎಲ್ಲ ಏನೇನೋ ಯೋಚನೆ ದೇವಸ್ಥಾನಕ್ಕೆ ಬಂದಮೇಲೆ ಏನೇನೋ ಯೋಚನೆ ಆಗ್ಬಿಡ್ತದೆ. ಅದರಲ್ಲೂ ಕೂಡ ಏನು ನಿಮ್ಮ ಪ್ರಾಬ್ಲಮ್ಮು? ಏನು ಇವ್ರದ್ದೇನೋ ಸ್ಪೆಷಲ್ ಮಾತು, ಡ್ಯಾನ್ಸರು ಡ್ರೆಸ್ ಆಯ್ತವ್ರೆ ಅಂತ ಅವನು, ಅಲ್ಲಿ ಟೆಂಪೋದಲ್ಲಿ ಡ್ರೆಸ್ ಆಯ್ತವ್ರೆ, ಲೇಡೀಸ್ ಬಂದವ್ರೆ 5 ಜನ ಅಂತ ಅವನು. ಬರ್ತಾರೆ ಡ್ಯಾನ್ಸ್ ಮಾಡ್ತಾರೆ. ಎಲ್ರಿಗೂ ಮಲೆ ಮಾದೇಶ್ವರ ಒಳ್ಳೇದು ಮಾಡಲಿ. ಆ ಮಾಯಕಾರ ಮಾದೇವ ಕರುಣೆಯ ತೋರಯ್ಯ, ಮಲೆಯ ಮಾದಯ್ಯ, ನಿನ್ನ ಭಕ್ತರ ಕಾಪಾಡಯ್ಯ. ಕಾಶಿನ ಧೂಪ ಆಗ್ತವ್ರ ಮನೆಗೆ ರಾಶಿ ಭಾಗ್ಯ ಕೊಡುವಂಥ ಉತ್ತರ ದೇಶದಯ್ಯ, ಉಲಿವಾನದಯ್ಯ, ಗಂಡಾದಿ ಗಂಡ ಇಂಡುಲಿಗೆ ಮನೆಗಾರ ಚಂದಕ್ಕ ಚಂದ್ರಶೇಖರ ಮೂರ್ತಿ, ತುಡುಕೆ ದುಂಡುಳ್ಳ ಮಾದೇಶ್ವರ. ಮಹಾದೇವ ಕರುಣೆ ತೋರಯ್ಯ, ಮಲೆಯ ಮಾದಯ್ಯ, ಬಾಳಲ್ಲಿ ನೆಮ್ಮದಿಯ ಕಾಣೆ ನನ್ನಯ್ಯ. ಮಾದೇವ ನಾಗುಮಲೆಯ ಒಡೆಯ, ಕಣ್ತೆರೆದು ನೋಡೆಯ. ಮಾದೇವ ಮಾಯಕಾರ, ಕರುಣೆ ತೋರಯ್ಯ, ಕರುಣೆ ತೋರಯ್ಯ, ಮಲೆಯ ಮಾದಯ್ಯ, ಬಾಳಲ್ಲಿ ನೆಮ್ಮದಿಯ ಕಾಣೆ ನನ್ನಯ್ಯ. ನನ್ನಯ್ಯ ಈ ನೋವು ಯಾರಿಗೂ ಬೇಡಯ್ಯ, ಅರೆಗಳನ್ನ ತೆರೆದು ಒಮ್ಮೆ ನೋಡಯ್ಯ. ಸ್ವಾಮಿ ನಾನಿನ್ನ
ನೋವ ಕಾಣೆಯ ಮಹದೇವ ಅರೆಗಳನ್ನ ತೆರೆದು ನೋಡೆಯ ಸ್ವಾಮಿ ನಾನಿನ್ನ ಭಕ್ತ ತಾನೇ ಮಾದಯ್ಯ ಕರುಣೆ ತೋರಯ್ಯ ಮಲಯ ಮಾದಯ್ಯ ಬಾಳಲಿ ನೆಮ್ಮದಿಯ ಕಾಣೆ ಮೊಗದೋನೆ ಭಗವಂತ ಮನಸೋನೆ ಕಂಸಾಳೆ ಪ್ರಿಯನೇ ಬಾರೆಯ ಅಮಾದೇವ ಗುರುವೇ ಶರಣೆ ಶಂಕಮ್ಮನ ಭಕುತಿಗೆ ಒಲಿದೋನೆ ರುದ್ರಾಕ್ಷಿ ಪ್ರಿಯನೇ ಬಾರೆಯ ಸ್ವಾಮಿ ಕರುಣೆ ತೋರಯ್ಯ ಮಲಯ ಮಾದಯ್ಯ ಬಾಳಲಿ ನೆಮ್ಮದಿಯ ಕಾಣೆ ನನ್ನಯ್ಯ ನನ್ನಯ್ಯ ಯಾರಿಗೂ ಬೇಡಯ್ಯ ಅರೆಗಣ್ಣ ತೆರೆದು ನೋಡಯ್ಯ ಸ್ವಾಮಿ ನಾನಿನ್ನ ಭಕ್ತ ತಾನೇ ಮಾದಯ್ಯ ಕರುಣೆ ತೋರಯ್ಯ ಮಲಯ ಮಾದಯ್ಯ ಬಾಳಲಿ ನೆಮ್ಮದಿಯ ಕಾಣೆ ನೀವನ್ನೋದಿಲ್ಲ ನಂಗೆ ಗೊತ್ತಿಲ್ವಾ ನೀವು